ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಗುರುವಾರ. ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಇವತ್ತು ಬುಧವಾರ ಅಲ್ವಾ, ಟೈಮ್ 11 ಗಂಟೆ. ಇವಾಗ ಸ್ನಾನ ಕೆಲಸ ಎಲ್ಲ ಮುಗಿದಿದೆ. ಸೊ ಕೆಲಸ ಇಲ್ಲ ಅಂದರೆ ಒಂದು ತಕ್ಕ ಮಟ್ಟಕ್ಕೆ ಮುಗಿದಿದೆ. ಸೊ ಇವಾಗ ರಿಯಲ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ನಾಳೆ ಎಲ್ಲ ಸಿಕ್ಕಾಪಟ್ಟೆ ಬ್ಯುಸಿ. ಏನು ಹೇಳ್ತಾರೆ, ಕೂತ್ಕೊಳ್ಳೋದಕ್ಕೂ ಟೈಮ್ ಇಲ್ಲ, ಅಷ್ಟೊಂದು ಬ್ಯುಸಿ. ನೋಡ್ತಾ ಇದ್ದೀರಾ, ಸೋಫಾ ಕವರ್ಸ್ ಎಲ್ಲ ವಾಶ್ಗೆ ಹಾಕಿದ್ದೀನಿ, ದಿವಾನ್ ಕವರು ಎಲ್ಲ ವಾಶ್ಗೆ ಹಾಕಿದ್ದೀನಿ. ಮತ್ತು ರೂಮಲ್ಲಿರೋ ಬೆಡ್ ಕವರ್ಸ್ ಪ್ರತಿಯೊಂದು ವಾಶ್ಗೆ ಹಾಕಿರೋ ಅಂಥದ್ದು. ಈಗ ಮೇಲೆ ಬಟ್ಟೆಗಳು ಹಾಕ್ತಾ ಇದೆ. ಮತ್ತು ಇವತ್ತು ತಿಂಡಿ ಏನೇನು ಮಾಡ್ತಾ ಇದ್ದೀನಿ ಅಂತಂದರೆ ಶಂಕರಪೋಳಿ ಮತ್ತು ಅದ್ರ ಜೊತೆಗೆ ಕಾಯಿ ಮಿಠಾಯಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಕೂಡ ಪ್ರಿಪ್ರೇಷನ್ ಎಲ್ಲನೂ ರೆಡಿಯಾಗಿದೆ. ಸೊ ಒಂದು ದೇವ್ರ ಮನೆ ಒಂದು ಕ್ಲೀನ್ ಮಾಡೋದಿದೆ. ಸೊ ನಾಳೆ ದೇವ್ರ ಪಾತ್ರೆ ಎಲ್ಲ ತೊಳಿತೀನಿ. ಇವತ್ತು ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ನೋಡಿ ಪೂಜಾ ಪಾತ್ರೆಗಳನ್ನೆಲ್ಲ ತೆಗೆದಿದ್ದೀನಿ. ಸೊ ಇನ್ನೂ ಅಷ್ಟು ಬೆಳ್ಳಿ ಪಾತ್ರೆಗಳನ್ನೆಲ್ಲ ತಂದು ಕ್ಲೀನ್ ಮಾಡಿ ಲಾಕರಿಂದ ತರಬೇಕು, ತಂದು ಕ್ಲೀನ್ ಮಾಡಿ ಇಡಬೇಕು. ಸೊ ಇನ್ನೇನು ಅಂತಂದರೆ ದೇವ್ರ ಪಾತ್ರೆಗಳೆಲ್ಲ ಮಿಕ್ಕಿದ ವಿಗ್ರಹಗಳು ಎಲ್ಲ ನಾಳೆ ತೊಳ್ಕೊತೀನಿ. ಸೊ ಯಾಕೆಂದರೆ ಕೆಲವೊಂದು ಬ್ರಾಸ್ದಿರೋದ್ರಿಂದ ಅದೆಲ್ಲ ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ನಾಳೆ ಕ್ಲೀನ್ ಮಾಡೋಣ ಅದನ್ನು. ಇವಾಗ ಪೂಜಾ ರೂಮ್ ಕ್ಲೀನ್ ಮಾಡ್ಕೋಬೇಕು ನಾಳೆ ಎಲ್ಲ. ಸೊ ಅರೇಂಜ್ಮೆಂಟು ಇದೆಲ್ಲ ಇರುತ್ತೆ. ಸೊ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಇವತ್ತೇ ದೇವ್ರ ಮನೆ ಕ್ಲೀನ್ ಮಾಡಿ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಕ್ವಿಕ್ಕಾಗಿ ಈಗ ಕೆಲಸನ ಶುರು ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆಯಿಂದ ಏನೇನೆಲ್ಲ ಕೆಲಸ ಮಾಡಿದೆ ನೋಡ್ಕೊಂಬನ್ನಿ. ಸೊ ಬ್ಲಾಗ್ಗಳನ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಸ್ನೇಹಿತರೆ ಗುಡ್ ಮಾರ್ನಿಂಗ್. ಇವತ್ತು ಬುಧವಾರ. ಸೊ ಬೆಳಗ್ಗೆ 5:30ಇಂದ ನನ್ನ ಕೆಲಸ ಸ್ಟಾರ್ಟ್ ಆಗಿದೆ. ಏನಪ್ಪ ಇದು ಬೆಡ್ಶೀಟ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ಕೋತಿದ್ದೀರಾ? ಮಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ 5:30ಗೆ ಎದ್ದು ಅಂತ. ಅಲ್ಲ, ಸುಜಿತ್ ಇದನ್ನೆಲ್ಲ ನೆಲಕ್ಕೆ ಹಾಕಿ ಧೂಳು ಮಾಡಿದ್ದ. ಸೊ ಸೋಫಾ ಕವರ್ಸು ಮತ್ತು ಪಿಲ್ಲೋ ಕವರ್ಸು ಇದೆಲ್ಲ ವಾಶ್ಗೆ ಹಾಕಿದ್ದೀನಿ, ಬೆಡ್ ಕವರ್ಸು ಎಲ್ಲ. ಅದ್ರ ಜೊತೆಗೆ ಇದನ್ನು ಹಾಕ್ಬಿಡು ಇನ್ನೊಂದ್ಸಲ ಅಂತಂದರು. ಅದಕ್ಕೋಸ್ಕರ ವಾಷಿಂಗ್ ಮಿಷಿನ್ ಆನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸ್ವಲ್ಪ ಸಿಹಿ ತಿಂಡಿಗಳು ಮಾಡ್ಕೋಬೇಕು. ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇನ್ನು ಟೌನ್ ಕಡೆ ಕೂಡ ಹೋಗಿ ಬರಬೇಕು, ಐಬ್ರೋಸ್ಗೆ ಹೋಗಬೇಕು, ಕೆಲವೊಂದಷ್ಟು ಕೆಲಸಗಳಿದೆ. ಸೊ ಎಲ್ಲನೂ ಕೂಡ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಸುಜಮ್ಮ ಗುಡ್ ಮಾರ್ನಿಂಗ್. ಈ ಕಡೆ ಬನ್ನಿ ಕಂದ, ನೀನು ನೋಡ್ಬೇಕಂತೆ, ಬಾ ಈ ಕಡೆ. ಗುಡ್ ಮಾರ್ನಿಂಗ್ ಮುದ್ದು ಮರಿ. ಹಂಗೆ ಆಡಬಾರ್ದು ನೋಡಿ. ಒಂದು ಸೆಕೆಂಡ್ ಕೈ ಕಾಲು ಅದ್ರದ್ದು ಸುಮ್ಮನೆ ಇರಲ್ಲ ಪರಮಾತ್ಮ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಲೋ ಗುಡ್ ಮಾರ್ನಿಂಗ್ ಅಂದ್ರಲ್ಲ, ಮುಂದಕ್ಕೆ ಮಾತಾಡಿ. ಹಂಗೆಲ್ಲ ಆಡಬಾರ್ದು ಮಗನ ಥರ. ಅಲ್ಲ ಹಿಂಗೆ ಓಹೋ, ಸ್ಕೂಲಲ್ಲಿ ಮಾಡಿಸ್ತಾರಾ? ಹೇರ್ ಕಟ್ ಮಾಡಿಸ್ಕೊಂಡ್ವಾ ನೀವು? ಸೊ ಇದು ಬುಧವಾರದ ಬೆಳಗಿನ ಬ್ಲಾಗ್. ಸೊ ನಿಮ್ಗೆ ಗೊತ್ತೇ ಇದೆ, ಹಬ್ಬ ಅಂತ ತುಂಬ ಬ್ಯುಸಿ. ಬುಧವಾರ ಗುರುವಾರ ಅಂತೂ ಊಟ ತಿಂಡಿ ತಿನ್ನೋಕ್ಕೂ ಟೈಮಿಲ್ಲ, ಅಷ್ಟು ಬ್ಯುಸಿ. ಸೊ ಹಂಗಾಗಿ ವೀಡಿಯೋನ ಲೇಟಾಗಿ ಹಾಕ್ತಾಯಿದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಮುಂದಿನ ಬ್ಲಾಗ್ಗಳಲ್ಲಿ ಬರುತ್ತೆ ಸ್ನೇಹಿತರೆ. ಸುಜಿತ್ ನೋಡಿ ಎಲ್ಲೋದ್ರೂ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದುಬಿಡ್ತಾನೆ. ಸೊ ಎಷ್ಟು ಹೇಳಿದ್ರು ಕೇಳಲ್ಲ. ಬೇಡ ಬಿಡಪ್ಪ ನಾನು ಮಾಡ್ತೀನಿ ಅಂದರು, ಮಮ್ಮಿ ನಾನು ತೊಗೊಂಬರ್ತೀನಿ, ನಾನು ಹಾಕ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ, ನಾನು ನೀರು ಬಿಡ್ತೀನಿ. ಯಾವಾಗಲೂ ಕೋತಿ ಮರಿ ಥರ ನನ್ನ ಹಿಂದೆನೇ ಇರುತ್ತೆ. ಏನೇ ಕೆಲಸ ಮಾಡೋಕ್ಕೆ ಹೋದ್ರೂ ಯಾವಾಗಲೂ ಅದ್ರ ಕೈ ಕಾಲು ಜಿಗಿ ನೋಡಿ ಎಲ್ಲೋದ್ರೂ ಕುಣಿತಾ ಇರೋದೆ. ಸೊ ಬೆಡ್ಶೀಟ್ಸ್ ಎಲ್ಲ ಯಾವಾಗಲೂ ವಾಶ್ ಮಾಡ್ತಾ ಇರ್ತೀನಿ, ತಿಂಗಳಿಗೊಮ್ಮೆ, ಹಬ್ಬ ಇರಲಿ ಬಿಡಲಿ. ಯಾಕೆಂದರೆ ಸುಜಿತ್ತು ಓದ್ಕೋತಾ ಇರ್ತಾನೆ ಮತ್ತು ಮನೇಲೆಲ್ಲ ಎಳ್ದಾಡ್ತಾ ಇರ್ತಾನೆ ಕೆಲವೊಂದು ಸಲ. ಸೊ ಹಂಗಾಗಿ ತಿಂಗಳಿಗೊಂದು ಸಲ ಅಂತೂ ಬೆಡ್ಶೀಟ್ಗಳಂತೂ ವಾಶ್ ಮಾಡ್ತೀನಿ. ಇನ್ನು ಇದೆಲ್ಲ 15 ದಿವ್ಸಕ್ಕೊಂದು ಸಲ ತೆಗಿತೀನಿ. ಒಂದೊಂದು ಸಲ ಸೋಫಾ ಕವರ್ ಒಂದು 20 ದಿವಸ, ಒಂದು 15 ದಿವ್ಸಕ್ಕಂತೂ ಪಕ್ಕ ತೆಗಿತೀನಿ. ಯಾಕೆಂದರೆ ಸುಜಿತ್ ಇರೋದ್ರಿಂದನೇ ನೀಟಾಗಿರಬೇಕು ಅನ್ನೋ ಕಾರಣಕ್ಕೆ ವಾಶ್ ಮಾಡ್ತಾ ಇರ್ತೀನಿ. ಸೊ ನೆನ್ನೆ ಲೋಟಸ್ಸು ತಂದಿದ್ರು. ಅಂದರೆ ನನ್ನ ಫ್ರೆಂಡ್ ಅನಿತಾ ಇದ್ದಾರಲ್ಲ, ಅವರು ಯಾರೋ ಮಾರಕ್ಕೆ ಬಂದಿದ್ರು ಅಂತ ಕಳಿಸಿದ್ರು ಮನೆ ಹತ್ರ. ನಾನು ಒಂದು ಸ್ವಲ್ಪ ತೊಗೊಂಡೆ. ಸೊ ಒಂದು ಬಕೆಟ್ಗೆ ಹಾಕಿ ಇಟ್ಟಿದ್ದೀನಿ.
ಇವಾಗ ಮೇಲ್ಗಡೆ ಬೆಡ್ಶೀಟ್ಸು ಇದೆಲ್ಲ ವಾಶ್ಗೆ ಹಾಕಿದ್ದಾಯಿತು. ಸೋಫಾ ಕವರು ಎಲ್ಲ ಇವತ್ತು ಮೇಲ್ಗಡೆ ವಾಷಿಂಗ್ ಮಿಷಿನ್ ಇದೆಯಲ್ಲ ಅದಕ್ಕೆ ಹಾಕ್ಬಿಟ್ಟಿದ್ದೀನಿ. ಮ್ಯಾಟ್ಗಳೆಲ್ಲ ನೆನ್ನೆನೇ ವಾಶ್ ಮಾಡಿದ್ದೆ, ವಾಷಿಂಗ್ ಮಿಷಿನಲ್ಲಿ ಹಂಗೆ ಬಿಟ್ಬಿಟ್ಟಿದ್ದೆ. ಹಾಗಾಗಿ ಈಗ ತಕ್ಕೊಂಬಂದು ಮ್ಯಾಟ್ಗಳೆಲ್ಲ ವಾಶ್ ಮಾಡಿ ಒಣಗಾಕ್ತಾಯಿದ್ದೀನಿ. ಸೊ ನಿಮ್ಗೆ ಗೊತ್ತೇ ಇದೆ, ಎಲ್ಲ ಕಡೆ ಜಿಟಿ ಮಳೆ. ಸೊ ಹಬ್ಬದ ದಿವಸನೂ ಸಿಕ್ಕಾಬಟ್ಟೆ ಮಳೆ, ಜಿಟಿ ಕುಂಕುಮಕ್ಕೆ ಬರೋ ಟೈಮಲ್ಲಿ ಸಿಕ್ಕಾಬಟ್ಟೆ ಮಳೆ. ಸೊ ಹಬ್ಬದಲ್ಲಿ ವೀಡಿಯೋಸ್ನ ಸ್ವಲ್ಪ ತೊಗೊಂಡಿದ್ದೀನಿ ಸ್ನೇಹಿತರೆ. ಯಾಕೆಂದರೆ ಗೊತ್ತಲ್ಲ, ರೋಹಿತ್ ಇದ್ದರೆ ನನಗೆ ವೀಡಿಯೋ ಮಾಡಿಕೊಡ್ತಾ ಇದ್ದ. ಸೊ ಹಂಗಾಗಿ ನನಗೆ ಯಾರೂ ವೀಡಿಯೋ ಮಾಡಿಕೊಡೋದಿಲ್ಲ. ಸೊ ಈ ಸಲ ಒಂದು ವರಮಹಾಲಕ್ಷ್ಮಿ ಹಬ್ಬ ಡೆಕೋರೇಷನ್ನು, ಸ್ಯಾರಿ ಡ್ರಾಪಿಂಗು ಎಲ್ಲ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ವೀಡಿಯೋನಲ್ಲಿ, ಮುಂದಿನ ಬ್ಲಾಗ್ಗಳಲ್ಲಿ. ಸೊ ನೋಡಿ, ಇದು ಕೂಡ ಹುಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿದೆ, ಅಂದರೆ ಗೋಧಿ ಹುಲ್ಲು. ಆ ಕಡೆ ಹಾಕಿರೋದು ಯಾಕೋ ಚೆನ್ನಾಗಿ ಬರಲಿಲ್ಲ, ಲೇಟಾಗಿ ಹಾಕಿದೆ. ಭತ್ತ ಹಾಕಿದೆ, ಚೆನ್ನಾಗಿ ಬರಲಿಲ್ಲ ಅಂತ ಮತ್ತು ಅದರೊಳಕ್ಕೆ ಹಾಕಿದ್ದೆ. 1-2 ಪಾಟಲ್ಲಿ ಮಾತ್ರ ಚೆನ್ನಾಗಿ ಬಂದಿದೆ, ಬಿಟ್ಟರೆ ಮಿಕ್ಕಿದ್ದ ಬೆಳಗ್ಗೆಯಿಂದ ತುಂಬ ಕೆಲಸ, ಬುಧವಾರ ಮತ್ತು ಗುರುವಾರ. ಸೊ ಇವತ್ತು ಬುಧವಾರ ಪೂಜಾ ರೂಮ್ನು ಕ್ಲೀನ್ ಮಾಡಿ ಬಿಟ್ಬಿಡ್ತೀನಿ ನಾನು. ದೇವ್ರ ಪಾತ್ರೆಗಳೆಲ್ಲ ತೊಳೆಯಲ್ಲ, ಗುರುವಾರ ತೊಳಿತೀನಿ. ಸೊ ದೇವ್ರ ಮನೆ ಎಲ್ಲ ಡೀಪ್ ಕ್ಲೀನಿಂಗು ಮತ್ತು ದೊಡ್ಡದು ಇರೋದ್ರಿಂದ ಪೂಜಾ ರೂಮು. ಸೊ ದೇವ್ರ ಪಾತ್ರೆ ತೊಳೆಯೋದು, ಪೂಜಾ ರೂಮ್ ಕ್ಲೀನಿಂಗು ಎಲ್ಲ ಅಂದರೆ ಹಿಂಸೆ ಆಗಿಬಿಡುತ್ತೆ. ಹಂಗಾಗಿ ನಾನು ಇವಾಗ 1-2 ವರ್ಷದಿಂದ ಏನು ಮಾಡ್ಕೋತಾ ಇದ್ದೀನಿ ಅಂದರೆ, ಬುಧವಾರ ಪೂಜಾ ರೂಮೆಲ್ಲ ಅಂದರೆ ವಾಲೆಲ್ಲ ಡೀಪ್ ಕ್ಲೀನ್ ಮಾಡಿ ಬಿಟ್ಬಿಡ್ತೀನಿ. ಸೊ ಗುರುವಾರ ಅಂದರೆ ಒಂದು ಚಿಕ್ಕದು 2 ದೀಪ ಹಚ್ಚಿ ಬಿಟ್ಬಿಡ್ತೀನಿ. ಇನ್ನು ಗುರುವಾರ ಬಂದು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಬಿಟ್ಬಿಡ್ತೀನಿ ಪೂಜಾ ರೂಮೆಲ್ಲ ಫುಲ್ಲು. ಸೊ ಇವಾಗ ನೋಡ್ತಾ ಇದ್ದೀರ, ಬುಧವಾರದ ಬ್ಲಾಗ್ ಬೆಳಗ್ಗೆ ಎದ್ದಾಗೆ ಶುರು ಮಾಡಿರೋದು 5:30 ಕೆಲಸ. ಸೊ ಇನ್ನೂ ಮಾಡ್ತಾನೇ ಇದ್ದೀನಿ. ಸೊ ಹೊಸ ಮನೆಯೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಹಾಗಾಗಿ ಎಲ್ಲ ಒಂದು ಸಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗೇ ಇರುತ್ತೆ, ಇಲ್ಲೇನು ಯಾರೂ ಓಡಾಡಲ್ಲ ನೋಡಿ. ಸೊ ಹಂಗಾಗಿ ಕ್ಲೀನಾಗೇ ಇರುತ್ತೆ. ಆದರೂ ಹಬ್ಬ ಅಂತ ಒಂದು ಸಲ ಒರೆಸ್ಬಿಡೋಣ ಅಂತ ಹೇಳ್ಬಿಟ್ಟು ಕಾಂಪೌಂಡು ಬೆಳಗ್ಗೆನೇ ಬಂದಿರೋದು ನೋಡಿ ನಾನು. ಕಾಂಪೌಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಟೆರೆಸ್ ಅಂದರೆ ಮೇಲ್ಗಡೆ ಒಂದು ರೂಮ್ ಇದೆಯಲ್ವಾ ಅದು, ಮತ್ತು ಈ ಶೀಟ್ ಕೆಳಗಡೆ ಇರೋ ಟೆರೆಸ್ಸು ಅದು ಎಲ್ಲ ತೊಳೆದು ಒಂದು ಹತ್ತತ್ರ 8:30 ಆಗೋಗ್ಬಿಡ್ತು. ಇನ್ನು ನಮ್ಮ ಮನೆಯವರು ಕೂಗ್ಕೋತಾ ಇದ್ರು, ಸುಜಿತ್ಗೆ ಸ್ಕೂಲಿಗೆ ಟೈಮ್ ಆಯಿತು, ಬಾ ಬೇಗ ಬಾ, ತಿಂಡಿ ಹಾಕ್ಕೊಡು ಅಂತ ಕೂಗ್ಕೊತಾ ಇದ್ರು. ಸೊ ಹಂಗಾಗಿ 8:30 ಅಷ್ಟರಲ್ಲಿ ಎಲ್ಲ ಒರೆಸಿ ಹೊಸ ಮನೆ ಎಲ್ಲ ಕ್ಲೀನ್ ಮಾಡಿ, ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡಿ ಹೊಸ ಮನೆನ ಬಿಟ್ಬಿಟ್ಟೆ. ಸೊ 8:30 ಆಯಿತು. ಇನ್ನು ಹೋಗಿ ಸುಜಿತ್ಗೆ ತಿಂಡಿ ಮಾಡಿಕೊಟ್ಟು, ಅಂದರೆ ಚಪಾತಿ ಏನೋ ಮಾಡಿದ್ದೆ ಅಂತ ಐ ಥಿಂಕ್ ಚಪಾತಿ ಮಾಡಿದ್ದೆ. ಸೊ ಚಪಾತಿ ಲಟ್ಟಿಸ್ಕೊಟ್ಟು ಅವನಿಗೆ ತಿನ್ನಿಸಿ, ಮನೆಯವರೇ ತಿನ್ನಿಸ್ತಾರೆ. ತಿನ್ನಿಸಾದ್ಮೇಲೆ ಅವನಿಗೆ ಸ್ನಾನ ಮಾಡಿಸಿ, ಯೂನಿಫಾರ್ಮ್ ಹಾಕ್ಸಿ, ಪ್ಯಾಕ್ ಮಾಡಿ ಲಂಚ್ ಬಾಕ್ಸು ಎಲ್ಲನೂ ಕೂಡ ಅವನನ್ನು ಕಳಿಸ್ಬೇಕಲ್ವ. 9:15ಗೆ ಸುಜಿತ್ ಹೊರಡೋದು ಸ್ಕೂಲ್ಗೆ. ಸೊ ಅವ್ನು ಬಿಟ್ಟು ಬಂದಾಯಿತು. ಇನ್ನು ಒರೆಸಿದ್ದು ಗುಡಿಸಿದ್ದು ಎಲ್ಲ ಮುಗಿಸಿದ್ದಾಯಿತು. ಇನ್ನು ಈ ಮನೆದಿನ್ನೂ ನಾನು ಮೇಲ್ಗಡೆ ಪೋರ್ಷನ್ ಎಲ್ಲ ಏನೂ ಕ್ಲೀನ್ ಮಾಡಿಲ್ಲ. ಸೊ ಕೆಳಗಡೆ ಎಲ್ಲ ಡೈಲಿನೂ ಒರೆಸೋದು ಗುಡಿಸೋದು ಎಲ್ಲ ಇರುತ್ತೆ, ಅಡುಗೆ ರೂಮು, ಹಾಲು ಎಲ್ಲನೂ ಕೂಡ. ಸೊ ಇವಾಗ ಪೂಜಾ ರೂಮು ಇವತ್ತು ಡೀಪ್ ಕ್ಲೀನ್ ಮಾಡೋಣ ಅಂತ ಬಂದುಬಿಟ್ಟಿದ್ದೀನಿ. ಸೊ ಎಲ್ಲ ತೆಗಿತಾ ಇದ್ದೀನಿ ನೋಡಿ. ಎಲ್ಲ ಪೂಜಾ ರೂಮಲ್ಲಿ ಎಷ್ಟೊಂದು ಜೋಡಿಸ್ಕೊಂಡಿದ್ದೀನಿ ಅಂತ ಅಂದರೆ, ತೆಗೆದ ಮೇಲೆ ಗೊತ್ತಾಗೋದು ಎಷ್ಟೊಂದು ಐಟಮ್ ಇಟ್ಟಿದ್ದೀನಿ ಪೂಜಾ ರೂಮಲ್ಲಿ ಅಂತ. ಅದರಲ್ಲೂ ನನಗೆ ಶ್ಲೋಕದ ಬುಕ್ಗಳೇ ತುಂಬ ಇದೆ, ತುಂಬ ಶ್ಲೋಕ ಬುಕ್ಗಳಿದೆ. ಅವೇ ಒಂದಷ್ಟು ತುಂಬಿಕೊಂಡಿದೆ. ಸೊ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ. ಒಂದೇನು ಅಂತಂದ್ರೆ, ನಮ್ಮ ಮನೇಲಿ ಜಿಟ್ಟೆಗಳಂದರೆ ಜಿರ್ಲೆಗಳಿದ್ರೆ ಗೊತ್ತಾಗ್ಬಿಡುತ್ತೆ. ಸ್ಮೆಲ್ಲು, ಅಲ್ಲಿ ಮೊಟ್ಟೆ ಇಟ್ಟಿರೋದು ಅಥವಾ ಜಿರ್ಲೆ ಸ್ಮೆಲ್ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಎಲ್ಲೂ ಇಲ್ಲ ಮನೆಯಲ್ಲಿ. ಯಾಕೆ ಅಂತಂದರೆ, ಒಂದು ನೋ ಎಂಟ್ರಿ ಅಂತ ಒಂದು ಸುಮಾರು ವೀಡಿಯೋನಲ್ಲಿ ಹೇಳಿದ್ದೀನಿ. 6 ತಿಂಗಳಿಗೆ ಒಂದು ಬಾರಿ ಮನೆ ಕ್ಲೀನ್ ಮಾಡಿದಾಗ ಕಿಟಕಿ ಬಾಗಿಲು ಸಂದಿಲೆಲ್ಲ, ಅಂದರೆ ಮಕ್ಳಿಗೆ ಸಿಗೋ ಅಂಥ ಜಾಗದಲ್ಲಿ ಇಡಬಾರ್ದು, ಮರೆಯಾಗಿ ಇಡಬೇಕು. ಸೊ ಹಂಗೆ ಇಡೋದ್ರಿಂದ ಜಿರ್ಲೆಗಳು ಒಳಗಡೆ ಬರೋದಿಲ್ಲ ಸ್ಮೆಲ್ಗೆ. ಸೊ ನಮಗದು ಸ್ಮೆಲ್ ಗೊತ್ತಾಗಲ್ಲ, ಜಿರ್ಲೆಗಳಿಗೆ ಒಳಗಡೆ ಬರೋಲ್ಲ. ಹಂಗಾಗಿ ನಮ್ಮ ಮನೇಲಿ ಜಿರ್ಲೆಗಳು ಒಂದೂ ಇಲ್ಲ, ತುಂಬ ವರ್ಷಗಳಿಂದನೂ ಅಷ್ಟೇ. ಸೊ ಇವಾಗ ಫೋಟೋಸ್ ಏನಿದೆ ಇದೆಲ್ಲ ತೆಗಿತಾ ಇದ್ದೀನಿ, ತೆಗೆದು ಕೆಳಗಡೆ ಇಡ್ತಾ ಇದ್ದೀನಿ. ಇನ್ನು ಮಂಟಪ ಕೂಡ ತೆಗೆದುಬಿಟ್ಟು ಹೊರಗಿಡೋಣ ಅಂತ ಇಡ್ತಾ ಇದ್ದೀನಿ. ಇನ್ನು ಗೋಡೆಗಳೆಲ್ಲ ನೀಟಾಗಿ ವಾಶ್ ಮಾಡ್ಕೊಬೇಕು ನೋಡಿ. ಗೃಹ ಪ್ರವೇಶ ಆಗಿ ಹಬ್ಬ ಅಂದರೆ 1.5 ತಿಂಗಳು, 48 ದಿವಸದ ಮೇಲಾಗಿದೆ. ಅಷ್ಟು ಬೇಗ ಆಲೆ ಮತ್ತೆ ಎಲ್ಲ ವಾಲೆಲ್ಲ ಸ್ವಲ್ಪ ಧೂಪ ಅದು ಇದು ಹಚ್ಚೋದ್ರಿಂದ ಸ್ವಲ್ಪ ಎಲ್ಲ ಕಪ್ಪಗಾಗಿದೆ.
ಸೊ ಇವಾಗ ನೋಡಿ ಎಲ್ಲ ಧೂಳೆಲ್ಲ ಒದ್ರುಕೊಂಡು POP ಇದೆ ಪೂಜಾ ರೂಮಲ್ಲೂ ಕೂಡ ಎಲ್ಲ ಒದ್ರುಕೊಂಡು ನೋಡಿ ಪೂಜಾ ರೂಮಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಎಕ್ಸ್ಟ್ರಾ ಬ್ರಷ್ ಎಲ್ಲ ಇಟ್ಕೊಂಡಿದ್ದೀನಿ. ಪೊರ್ಕೆ ಎಲ್ಲ ತೊಗೊಂಡೋಗಲ್ಲ ಪೂಜಾ ರೂಮ್ಗೆ ನಾನು. ನಿಮಗೆ ತೋರಿಸಿದ್ದೀನಿ ಹಿಂದಿನ ಬ್ಲಾಗ್ಗಳಲ್ಲಿ, ಆಲ್ಮೋಸ್ಟು ನಾನು ತೋರಿಸ್ತಾನೆ ಇರ್ತೀನಿ ಪೂಜಾ ರೂಮಲ್ಲಿ ಏನೇನೋ ಐಟಮ್ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡೋದಕ್ಕೆ ಇದನ್ನೆಲ್ಲ. ಸೊ ಒಂದು ಸಲ ಇಳ್ಳೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಎಲ್ಲ ಗೋಡೆ ಇದನ್ನೆಲ್ಲ ವಾಶ್ ಮಾಡ್ಕೋತಾ ಇದ್ದೀನಿ. ಸೊ ತುಂಬ ಹೊತ್ತು ಟೈಮ್ ಹಿಡೀತು ಪೂಜಾ ರೂಮ್ ಕ್ಲೀನ್ ಮಾಡೋದಕ್ಕೆ. ಸೊ ಸುಸ್ತೇ ಆಗೋಯಿತು ನನಗೆ. ಲ್ಯಾಡರ್ನ ಇಟ್ಕೊಂಡು ಫುಲ್ಲು ಟಾಪ್ವರೆಗೂ ಇದೆ ಟೈಲ್ಸು. ವೈಟ್ ಇರೋದ್ರಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಲ್ವಾ. ಇದು ಡೋರೆಲ್ಲ ಗ್ಲಾಸು ಮತ್ತು ಝೂಮರ್ ಲೈಟು ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಮತ್ತು ಸುಜಿತ್ ಏನು ಮಾಡ್ತಾನೆ ಅಂದರೆ ಡೋರೆಲ್ಲ ಮುಟ್ತಾ ಇರ್ತಾನೆ ಯಾವಾಗಲೂ ಹೋಗಿ ಬಂದು. ಸೊ ಹಂಗಾಗಿ ಡೋರು ಗ್ಲಾಸ್ದಿರೋದ್ರಿಂದ ಅದು ಕೂಡ ಗಲೀಜು ಕಾಣಿಸ್ತಿರುತ್ತೆ. ಸೊ ಅದನ್ನು ಕೂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಇವಾಗ ಗೋಡೆ ಎಟ್ಕಲ್ಲ ನೋಡಿ, ಕೈಗೆ ಗ್ಲೌಸ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಗ್ಲೌಸ್ ಅಂದರೆ ನಾನು ಹೊಸ ಗ್ಲೌಸ್ನ ತರಿಸಿದ್ದೀನಿ ಪೂಜಾ ರೂಮ್ಗೆ ಹಾಕ್ಕೊಂಡು ಕ್ಲೀನ್ ಮಾಡೋಕ್ಕೆ ಅಂತ. ಯಾಕೆಂದರೆ ಕೆಮಿಕಲ್ ಯೂಸ್ ಮಾಡೋದ್ರಿಂದ ನನಗೆ ಕೈಯೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಫುಲ್ ಎಲ್ಲ ಸುಲಿದೋಗ್ಬಿಟ್ಟಿದೆ ಕೈ. ಒಂದು 15 ದಿವಸದಿಂದನೂ ವಾಶ್ರೂಮು, ಪೂಜಾ ರೂಮು, ಆಮೇಲೆ ಕಿಚನ್ನು ಎಲ್ಲನೂ ಕೂಡ ಕೆಮಿಕಲ್ ಹಾಕಿ ಕ್ಲೀನ್ ಮಾಡಿರೋದ್ರಿಂದ ಕೈಯೆಲ್ಲ ಸುಲಿದೋಗ್ಬಿಟ್ಟಿದೆ, ಉರಿತಾ ಇದೆ. ಸೊ ಇದು ಹೊಸ ಗ್ಲೌಸು ಪೂಜಾ ರೂಮ್ಗೆ ಹೊರಗಡೆ ಬಳಸಿರೋದನ್ನು ಬಳಸೋದು ಬೇಡ ಅಂತ ಹೇಳ್ಬಿಟ್ಟು ಹೊಸ ಗ್ಲೌಸ್ನ ತರಿಸಿ ಯೂಸ್ ಮಾಡ್ಕೋತಾ ಇದ್ದೀನಿ. ಕೈ ಅಂತೂ ಕಿಚನ್ನು, ವಾಶ್ರೂಮು, ಪೂಜಾ ರೂಮು ಎಲ್ಲ ಕ್ಲೀನ್. ಪೂಜಾ ರೂಮ್ ನೋಡಿ ಎಲ್ಲ ಕ್ಲೀನ್ ಆಯಿತು, ಸುಲಿದ್ಬಿಟ್ಟಿದೆ. ಮಾಡೋದು ಅವತ್ತು ಅದರಿದ್ದೆ ಎಲ್ಲ ಕ್ಲೀನ್ ಆಯಿತು ನೋಡಿ. ಇವಾಗ ಒಂದೊಂದೇ ಫೋಟೋಗಳೆಲ್ಲ ಜೋಡಿಸ್ತಾ ಇದ್ದೀನಿ. ಸೊ ಫೋಟೋನ ಹೆಂಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಮನೆಯವರು ಕೂಡ ಒಂದೊಂದೇ ಪಾಪ ಎಲ್ಪ್ ಮಾಡ್ತಾ ಇರ್ತಾರೆ ಕೂತ್ಕೊಂಡು. ಸೊ ಇವಾಗ ಫೋಟೋ ಎಲ್ಲ ಒಂದು ಸಲ ಒದ್ದೆ ಬಟ್ಟೆಲಿ ಒರೆಸಿ ಮತ್ತು ಒಣ ಬಟ್ಟೆಲಿ ಒರೆಸಿ ಅದಕ್ಕೆ ಏನಾಗ್ತಾಯಿದ್ದೀನಿ ಗೊತ್ತಾ, ವಿಭೂತಿ ಹಾಕ್ತಾಯಿದ್ದೀನಿ. ಸ್ವಲ್ಪ ವಿಭೂತಿ ಹಾಕಿ ಈ ಥರ ಒಂದು ಒಣ ಬಟ್ಟೆಯಿಂದ ಈ ಥರ ಉಜ್ಜಿ ಕ್ಲೀನ್ ಮಾಡಿಬಿಟ್ರೆ ಗ್ಲಾಸ್ ಎಲ್ಲ ಪಳ 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 ಅನ್ನೋ ಥರ ಆಗುತ್ತೆ, ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಇವಾಗ ಅದನ್ನೇ ಮಾಡ್ತಾ ಇರೋದು. ಸೊ ನಾನು ಒದ್ದೆ ಬಟ್ಟೆಲೆಲ್ಲ ಒರೆಸಿ ಕೊಟ್ಟಿದ್ದೀನಿ. ಮನೆಯವರು ನೀಟಾಗಿ ಒಣ ಬಟ್ಟೆಲಿ ಒರೆಸಿ ಒಂದು ಸಲ ಈ ವಿಭೂತಿನ ಹಾಕ್ತಾಯಿದ್ದೀನಿ ನೋಡಿ, ನೀಟಾಗಿ ಒರೆಸ್ತಾ ಇದ್ದಾರೆ. ಸೊ ಎಷ್ಟು ಚೆನ್ನಾಗಾಯಿತು ಅಂತಂದರೆ, ಮೊದಲು ನಾನು ಕ್ಲೀನ್ ಮಾಡೋಕ್ಕೆ ಹೋದಾಗ ನೋಡಿ ಪೂಜಾ ರೂಮ್ ಹೇಗಿತ್ತು, ಈಗ ಪೂಜಾ ರೂಮು ಕ್ಲೀನ್ ಆದಮೇಲೆ ಹೇಗಿದೆ ಅಂತ ತುಂಬ ಡೀಪ್ ಕ್ಲೀನ್ ಮಾಡಿರೋ ಅಂಥದ್ದು. ಸೊ ಇನ್ನೇನು ಗಣೇಶ ಹಬ್ಬಕ್ಕೂ ಆಗುತ್ತೆ, ಇನ್ನು ಸಿಂಪಲಾಗಿ ಒರೆಸ್ಕೊಂಬಿಡ್ತೀನಿ ಗಣೇಶ ಹಬ್ಬಕ್ಕೆ. ಹೇಗೂ ಡೀಪ್ ಕ್ಲೀನ್ ಮಾಡಿರ್ತೀವಲ್ವ. ಸೊ ನೋಡಿ ಎಲ್ಲವೂ ಕೂಡ ಕೆಲವೊಂದಷ್ಟು ಫೋಟೋಗಳೆಲ್ಲವೂ ಕೂಡ ಒಂದೇ ಸೈಜಲ್ಲಿ ಮಾಡಿಸಿದ್ದೀವಿ. ಸೊ ಇದು ನಮ್ಮ ಮನೇಲಿರೋಂತಹ ಆಂಜನೇಯನ ಫೋಟೋ. ಸೊ ನೋಡಿರ್ತೀರ, ಸುಮಾರು ಜನ ಬ್ಲಾಗ್ಗಳಲ್ಲಿ ನೋಡ್ತಾ ಇರ್ತೀರ. ಎಲ್ಲ ಫೋಟೋಗಳ್ನೂ ಕೂಡ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಬಿಟ್ಟೆ. ಇನ್ನು ದೇವ್ರ ಪಾತ್ರೆಗಳನ್ನ ನಾಳೆ ವಾಶ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಗೋಡೆಗಳೆಲ್ಲ ನೀಟಾಗಿ ಪಳ 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 ಅಂತ ಇದೆ. ಸೊ ನನಗೆ ನಮ್ಮ ಮನೆಯಲ್ಲಿ ತುಂಬ ಫೇವ್ರೆಟ್ ಜಾಗ ನನಗೆ ಅಂತ ಅಂದರೆ ಅದು ನಮ್ಮ ಪೂಜಾ ರೂಮು. ಪೂಜಾ ರೂಮ್ ಅಂದರೆ ನಂಗೆ ತುಂಬ ಇಷ್ಟ. ಯಾಕೆಂದರೆ ನೋಡ್ತಾ ಇರ್ತೀರ ಬ್ಲಾಗ್ಗಳಲ್ಲಿ ಪೂಜೆ ಇದನ್ನೆಲ್ಲ ಮಾಡೋದಕ್ಕೆ ನಂಗೆ ತುಂಬ ಇಷ್ಟ. ಸೊ ಇದು ಯಾವುದನ್ನು ನಾನು ಕಷ್ಟಪಟ್ಕೊಂಡು ಮಾಡಲ್ಲ, ತುಂಬ ಇಷ್ಟಪಟ್ಟು ಹಬ್ಬ ಅಂತ ಹೇಳಿ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲನೂ ನೀಟಾಗಿದ್ದರೆ ಹಬ್ಬಕ್ಕೆ ಚೆನ್ನಾಗಿ ಅನಿಸುತ್ತೆ ನೋಡಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಫೈನಲಾಗಿ ಮಂಟಪ ಕೂಡ ಕ್ಲೀನ್ ಮಾಡಿ ಒಳಗಡೆ ಇಟ್ಟಿದ್ದೀನಿ. ಸೊ ಕೆಲವೊಂದಷ್ಟು ಮಾತ್ರ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಎಲ್ಲನೂ ಶೇರ್ ಮಾಡೋಕ್ಕಾಗಿಲ್ಲ. ಸೊ ವೀಡಿಯೋ ಮಾಡ್ಕೊಳ್ಳೋಕ್ಕೂ ನನಗೆ ಟೈಮ್ ಇರಲ್ಲ. ಇನ್ನು ವೀಡಿಯೋ ಮಾಡಿಕೊಂಡೆ ಅಂತಂದರೆ ಎಡಿಟ್ ಮಾಡಿ ಹಾಕಬೇಕು, ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ, ಹಬ್ಬದ ಬ್ಯುಸಿ. ಹಾಗಾಗಿ ಒಂದಷ್ಟು ವೀಡಿಯೋ ಎಲ್ಲ ಹಂಗೇ ತುಂಬಿಕೊಂಡಿದ್ದು ಮೆಮೊರಿ ಇರೋದಿಲ್ಲ ಫೋನಲ್ಲಿ. ಹಾಗಾಗಿ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಹೋಗೋಕ್ಕಾಗಲಿಲ್ಲ. ಸೊ ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಯಥಾ ಪ್ರಕಾರ ಪೂಜಾ ರೂಮಲ್ಲಿ ಏನೇನು ಎಲ್ಲೆಲ್ಲಿ ಜೋಡಿಸ್ಕೊಂಡಿದ್ದೆ ಅಲ್ಲಿಗೆ ಜೋಡಿಸ್ಕೊತಾ ಇದ್ದೀನಿ. ಸೊ ಒಂದು ಪೇಪರ್ ಹಾಕಿ ಎಲ್ಲ ಈ ಥರ ನೋಡಿ ಜೋಡಿಸಿಟ್ಕೋತಾ ಇದ್ದೀನಿ. ಸೊ ನಿಮಗೂ ಬೋರ್ ಆಗಬಾರ್ದಲ್ವ, ಹಾಗಾಗಿ ಸ್ವಲ್ಪ ವೀಡಿಯೋಸ್ನ ನಾನು ತೊಗೊಂಡಿದ್ದೀನಿ. ಸೊ ಪೂಜಾ ರೂಮ್ ನಾಳೆ
ಪೂಜಾ ಪಾತ್ರೆಗಳನ್ನ ನಾಳೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಈ ದುಡ್ಡನ್ನು ಮಾತ್ರ ತೊಳೆದಿಟ್ಟಿದ್ದೀನಿ. ಅದು ಹಾಕುವಂಥ ಬೌಲ್ ಏನಿದೆ ಅದೊಂದನ್ನು ಮಾತ್ರ ತೊಳೆದು ಮನೆಯವ್ರಿಗೆ ಕೊಟ್ಟೆ, ಒರೆಸ್ಕೊಟ್ಟಿದ್ದಾರೆ. ಈ ನಾಣ್ಯ ಎಲ್ಲ ವರ್ಷಕ್ಕೆ 2 ಬಾರಿ ನಾನು ತೊಳೆಯೋದು. ಒಂದು ಸಂಕ್ರಾಂತಿ ಟೈಮಲ್ಲಿ ತೊಳಿತೀನಿ, ಇನ್ನೊಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ. ಸೊ ನೋಡಿ ಎಲ್ಲನೂ ಕೂಡ ಇದನ್ನು ಕೂಡ ಮನೆಯವರೇ ತೊಳ್ಕೊಟ್ರು ಕಾಯಿನ್ನು. ಸೊ ಒಂದು ಮಡಿ ಬಟ್ಟೆ ಮೇಲೆ ಅದನ್ನು ಹಾಕಿದ್ದೆ, ಎಲ್ಲ ಒಣಗಿದ್ದಾವೆ ಕಾಯಿನು. ಸೊ ಅದನ್ನು ನೀಟಾಗಿ ತುಂಬಿಡ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಲಕ್ಷ್ಮೀ ದೇವಿನ ಇಡುವಂಥದ್ದು ನಮ್ಮ ಮನೆಯಲ್ಲಿ ಯಾವಾಗಲೂ ನೋಡ್ತಾ ಇರ್ತೀರ, ಪೂಜಾ ರೂಮಲ್ಲಿ ಲಕ್ಷ್ಮಿನ ಇಡ್ತೀನಿ ಇದ್ರ ಮೇಲೆ. ಸೊ ಹಂಗಾಗಿ ಎಲ್ಲ ಹಬ್ಬ ಅಲ್ವಾ, ಎಲ್ಲ ಕ್ಲೀನ್ ಮಾಡಿಕೊಂಡು ದುಡ್ಡನ್ನ ತುಂಬಿಸಿ ಇದನ್ನು ಕೂಡ ಎತ್ತಿಟ್ಕೊಂಡೆ. ಸೊ ಎಲ್ಲದು ಒಂದೇ ದಿವಸ ಒಬ್ಬರೇ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಇನ್ನು ಏನು ಅಂತಂದರೆ, ಒಬ್ಬರೇ ಇದ್ದಾಗ ತುಂಬ ಕಷ್ಟ ಆಗುತ್ತೆ. ಮುಂಚೆ ಎಲ್ಲ ಗುರುವಾರ ಕ್ಲೀನ್ ಮಾಡಿ ಇದೆಲ್ಲ ಮಾಡೋ ಅಷ್ಟರಲ್ಲಿ ನಿಜವಾಗ್ಲೂ ಒಂದು ಸೆಕೆಂಡು ಕೂತ್ಕೊಳ್ಳೋಕೆ ಟೈಮ್ ಆಗ್ತಿರ್ಲಿಲ್ಲ. ಸೊ ಗುರುವಾರನೂ ನಾನು ತುಂಬ ಲೇಟ್ ಆಯಿತು, ಅಂದರೆ ಊಟ ಎಲ್ಲ 10:30-11 ಗಂಟೆ ಆಯ್ತು ನಾನು ಮಾಡಿದ್ದು. ಇನ್ನು ಬುಧವಾರನೂ ಅಷ್ಟೇ ಲೇಟ್ ಆಯಿತು. ಸೊ ಹಂಗಾಗಿ ಸ್ನಾನ ಎಲ್ಲ ಆದಮೇಲೆ ಫಸ್ಟು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಅಡುಗೆ ಮಾಡೋದಕ್ಕೆ ಹೋಗ್ತೀನಿ ಮಧ್ಯಾಹ್ನದ ಹೊತ್ತು. ಸೊ ನೋಡಿ ಎಲ್ಲನೂ ಕ್ಲೀನ್ ಮಾಡಿ ಈ ಚಿಕ್ಕದೊಂದು ಪೀಠ ಇಟ್ಕೊಂಡಿದ್ದೀನಿ ಲಕ್ಷ್ಮಿ ಕೂರಿಸೋದಕ್ಕೆ. ಅದ್ರ ಮೇಲೆ ಮೀಶೋಯಿಂದ ಒಂದು ಪ್ರಾಡಕ್ಟ್ನ ತರಿಸಿದ್ದೆ. ಇದೇನು ಅಂತ ಅಂದರೆ ಡೆಕೋರ್ ಐಟಮ್ ಇದು. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಿತ್ತು, ಹಾಗಾಗಿ ಒಂದು ಸೆಟ್ಟನ್ನು ತರಿಸಿದ್ದೆ. ಸೊ ಇದ್ರೊಳಗಡೆ ನೀವು ದೀಪ ಕೂಡ ಹಚ್ಚಿ ಇಟ್ಕೋಬೋದು, ಫ್ಲವರ್ಸ್ನ ಸುತ್ತು ಹಾಕಿ ಅಥವಾ ನೀರನ್ನು ಹಾಕಿ ರೋಸ್ ವಾಟರು ಮತ್ತು ಕರ್ಪೂರ ಇದನ್ನು ಕೂಡ ಹಾಕಿ ಹೂಗಳಿಂದ ಜೋಡಿಸ್ಕೊಂಡ್ರೆ ಇದು ಕೂಡ ಚೆನ್ನಾಗಿರುತ್ತೆ. ಡೆಕೋರ್ ಐಟಮು ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇದಾದ ನಂತರ ಒಂದಿಬ್ಬರು ಕಮೆಂಟ್ ಮಾಡಿದ್ರಿ, ಮೇಡಮ್ ಕಾಯಿ ಮಿಠಾಯಿನ ಮಾಡೋದು ತೋರಿಸೇ ಇಲ್ಲ, ಅಮ್ಮವ್ರಿಗೆ ಮಾಡಿಕೊಟ್ಟಿದ್ದೀರಾ ತೋರಿಸ್ಕೊಟ್ಟಿಲ್ಲ ಅಂತ. ಅದಕ್ಕೋಸ್ಕರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಮನೆಯಲ್ಲಿ ಮಾಡ್ಕೋತಾ ಇದ್ದೀನಿ ಅವತ್ತು ಮಾಡಿದ್ದು ಅಮ್ಮವ್ರ ಮನೆಗೆ, ಇವತ್ತು ನಾನು ಮಾಡ್ಕೋತಾ ಇದ್ದೀನಿ ಬುಧವಾರ. ಸೊ ಬುಧವಾರ ಅಂತೂ ನೋಡಿ ಅಷ್ಟೆಲ್ಲ ಕೆಲಸ ಮಾಡಿ ಕಾಯಿ ಮಿಠಾಯಿ ಮಾಡಿಟ್ಟು ಮತ್ತೆ ಹೊರಗೆ ಹೋಗಿದ್ದೆ, ಅಂದರೆ ಟೌನ್ ಕಡೆ ಹೋಗಿದ್ದೆ. ಐಬ್ರೋಸ್ ಮಾಡಿಸ್ಕೊಂಬಂದು ಜೊತೆಗೆ ಒಂದಷ್ಟು ಏನೇನೋ ಕೆಲವೊಂದು ಐಟಮ್ಸ್ನ ತರೋದಿತ್ತು, ಅದನ್ನೆಲ್ಲ ತೊಗೊಂಡು ಹೇಳಿದ್ನಲ್ಲ, ಒಂದು ಸೆಕೆಂಡು ಕೂಡ ನಂಗೆ ಟೈಮ್ ಇರಲಿಲ್ಲ. ಸೊ ಅಷ್ಟರಲ್ಲಿ ಐಬ್ರೋಸ್ಗೆ ಹೋಗೋಣ ಅಂತ ಫೋನ್ ಮಾಡಿದೆ. ರಾಧಾ ಅವರು ಕಸ್ಟಮರ್ ಇದ್ದಾರೆ ಮೇಡಮ್, ಸ್ವಲ್ಪ ಲೇಟಾಗೆ ಬಂದರೆ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ನಾನು ಕಾಯಿ ಮಿಠಾಯಿ ಮಾಡಿಟ್ಟು ಹೋಗ್ಬಿಡೋಣ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಕಾಯಿ ಮಿಠಾಯಿ ನಂಗೆ ಸ್ವಲ್ಪ ನೀರು ಕುಡ್ದಷ್ಟು ಈಸಿ ಮಾಡೋದು, ಯಾಕೆಂದರೆ ಮಾಡಿ ನನಗೆ ಅಭ್ಯಾಸ ಆಗಿಬಿಟ್ಟೆ ನೋಡಿ. ಪ್ರತಿ ವರ್ಷ ಅಮ್ಮಂಗೆ ನಾನೇ ಮಾಡಿಕೊಡ್ತೀನಿ. ಇವಾಗ ಒಂದು ತೆಂಗಿನಕಾಯಿಗೆ ಒಂದು 1/4 kg ಸಕ್ಕರೆ ತೊಗೋತೀನಿ ನಾನು ಮೆಜರ್ಮೆಂಟಲ್ಲಿ ಹೇಳೋದಾದರೆ. ಇವಾಗ 2 ತೆಂಗಿನಕಾಯಿ ತೊಗೊಂಡಿದ್ದೀನಿ. ಚಿಕ್ಕದಾದರೆ ಸ್ವಲ್ಪ ಕಡಿಮೆ ಹಾಕ್ಕೋಬೋದು, ಸ್ವೀಟ್ ಏನಾದರೂ ಜಾಸ್ತಿ ತಿಂತೀನಿ ಅಂದರೆ ಜಾಸ್ತಿ ಹಾಕ್ಕೋಬೋದು. ಸೊ ಇವಾಗ ಒಂದು ಟೀ ಗ್ಲಾಸಲ್ಲಿ ಒಂದು ನೀರು ಇಟ್ಬಿಟ್ಟು ಸಕ್ಕರೆ ಇಟ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಏಲಕ್ಕಿನೂ ಹಾಕ್ಬಿಟ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಸೊ ನೀವು ಇದಕ್ಕೆ ಹಾಲು ಕೂಡ ಸೇರಿಸ್ಕೊಂಡು ಮಾಡ್ಬೋದು, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅಥವಾ ಬರೀ ನೀರಲ್ಲಿ ಕೂಡ ಮಾಡ್ಬೋದು. ಪ್ರತಿ ಸಲ ಹಾಲು ಯೂಸ್ ಮಾಡ್ತೀನಿ, ಈ ಸಲ ಬರೀ ನೀರೇ ಯೂಸ್ ಮಾಡಿ ಮಾಡ್ತಾರೆ ಅಂತಂದು. ಇವಾಗ ನೋಡಿ ಅಂತೂ ಇಂತೂ ನೀರು ಕುದ್ದು ಸಕ್ಕರೆ ಸ್ವಲ್ಪ ಕರಗಿದೆ. ಈ ಟೈಮಲ್ಲಿ ನಾನು ಕಾಯಿ ತುರಿದಿಟ್ಟಿರೋದನ್ನ ಹಾಕ್ಕೋತಾ ಇದ್ದೀನಿ. ಕಾಯಿ ನೀವು ಬೇಕಿದ್ರೆ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಹಾಕ್ಕೋಬೋದು. ಮಹಾಲಕ್ಷ್ಮಿ ಹಬ್ಬ ಆದಮೇಲೆ ವಾಯ್ಸ್ ಕೊಡ್ತಾ ಇರೋವಂಥದ್ದು. ಎಷ್ಟು ನಿದ್ದೆ ಬರ್ತಾ ಇದೆ ಅಂದರೆ 2 ದಿವಸ ನಿದ್ದೆ ಬಿಟ್ಟು ನೈಟು ನಾನು ವಾಯ್ಸ್ ಕೊಡ್ತಾ ಇರೋವಂಥದ್ದು. ಇವಾಗ ಈ ಸಕ್ಕರೆ ಕರಗಿದ ನಂತರ ಇದಕ್ಕೆ ತೆಂಗಿನಕಾಯಿ ತುರಿದಿರೋದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಡೋದು. ಹೇಳಿದ್ನಲ್ಲ, ಹಾಲು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ನಿಮ್ಮ ಇಷ್ಟ ಸ್ಕಿಪ್ ಮಾಡ್ಬೋದು. ಏನು ಟೇಸ್ಟಲ್ಲಿ ಏನಂತ ವೇರಿಯೇಷನ್ ಆಗೋಲ್ಲ. ಹಾಲು ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಷ್ಟೇ. ಇವಾಗ ಇದನ್ನು ನೀಟಾಗಿ ಮೀಡಿಯಮ್ ಉರಿಲಿ ಹುರ್ಕೋಬೇಕು. ಯಾವ ರೀತಿ ಅಂತಂದರೆ, ಕೆಲವ್ರು ಏನು ಮಾಡ್ತಾರೆ ಅಂದರೆ, ಮೇಡಮ್ ಈ ಥರ ಮಾಡಿದ್ರೆ ಸೀದು ಹೋಗುತ್ತೆ ಅಂತಾರೆ. ನಾನು ಮೊದಲಿಂದನೂ ಮಾಡ್ತೀನಿ. ಸೊ ಹಂಗಾಗಿ ಇದು ನನಗೊಂದು ದಿವಸನೂ ಕೆಟ್ಟಿದ್ದೇ ಇಲ್ಲ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಕೆಲವ್ರಿಗೆ ಪೀಸಸ್ ಬರಲ್ಲ, ಕೆಲವರು ಸ್ವಲ್ಪ ಪಾಯಸ ಥರ ಮಾಡಿಬಿಡ್ತಾರೆ. ಸೊ ಒಂದು ಹದದಲ್ಲಿ ಮಾಡ್ತಾ ಅಭ್ಯಾಸ ಆದಾಗ, ಯಾವುದೇ ಅಡುಗೆ ಆದರೂ ಅಷ್ಟೇ ಮಾಡ್ತಾ ಅಭ್ಯಾಸ ಆದಾಗ ಒಂದು ಕಣ್ಣು ಅಳತೆನಲ್ಲೇ ಎಲ್ಲನೂ ಮಾಡಿಬಿಡ್ತಾರೆ. ಸೊ ಹಾಗೆ ನಾನು ಕೂಡ ಇವಾಗ ನೋಡಿ ನೀಟಾಗಿ ಸಕ್ಕರೆ ಎಲ್ಲ ಮಿಕ್ಸ್ ಆಗಿದೆ. ನೀಟಾಗಿ ಒಂದು ಸ್ವಲ್ಪ ನೀರು ಬಿಡುತ್ತೆ ತೆಂಗಿನಕಾಯಿ ಹಾಕಿದ ಮೇಲೆ. ನೀರು ಬಿಟ್ಟು ಮತ್ತೆ ಎಲ್ಲ ಡ್ರೈ ಆಗ್ತಾ ಬರುತ್ತೆ.
ಸೊ ನೋಡಿ ಹೀಗೆ ಕೈ ಬಿಡದಲೆ ಈ ಥರ ಕಲಿಸ್ತಾ ಇರಬೇಕು. ಸೊ ಕೈ ಬಿಟ್ಟರೆ ಏನಾಗುತ್ತೆ ಅಂದರೆ ಸೀದು ಹೋಗುತ್ತೆ. ಕೈ ಬಿಡದಲೆ ಈ ಥರ ಕೈ ಆಡಿಸ್ತಾ ಇದ್ದರೆ ಬೇಗನೂ ಕೂಡ ಪಾಕ ಬರುತ್ತೆ. ಸೊ ಚೆನ್ನಾಗಿ ಬರುತ್ತೆ ಪೀಸಸ್ ಎಲ್ಲ. ಲಾಸ್ಟಲ್ಲಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇವಾಗ ನೀರೆಲ್ಲ ಬಿಟ್ಕೊಂಡು ಕುದೀತಾ ಇದೆ ಚೆನ್ನಾಗಿ. ಈ ಸುತ್ತಲೂ ಏನಿರುತ್ತೆ ಇದೆಲ್ಲ ಎಣ್ಣೆ ಅಂಶ ಎಲ್ಲ ಬಿಟ್ಕೊಬಿಡುತ್ತೆ, ತೆಂಗಿನಕಾಯಿಯಲ್ಲಿರೋಂಥ ಎಣ್ಣೆ ಅಂಶ ಜಿಡ್ಡಿಂದು. ಸೊ ಅಮ್ಮ ಕಾಯಿ ಮಿಠಾಯಿ ಅಪ್ಪಂಗೆ ಇಷ್ಟ. ಸೊ ಅಮ್ಮಂಗೆ ಅಷ್ಟು ಮಾಡೋಕ್ಕೆ ಬರಲ್ಲ ಇದು, ಅದಕ್ಕೆ ನಾನು ಪ್ರತಿ ವರ್ಷ ನಾನೇ ಮಾಡಿಕೊಡ್ತೀನಿ. ನೋಡಿ ಇವಾಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ, ನೀರೆಲ್ಲ ಕುದಿಬೇಕು ಇದು. ಸೊ ಏಲಕ್ಕಿ ಪುಡಿ ಬೇಕಿದ್ರೆ ತುಪ್ಪ ನೀವು ಇದಕ್ಕೊಂದು ಸ್ಪೂನ್ ಹಾಕೋಬೋದು, ಇಲ್ಲ ಅಂತ ಅಂದರೆ ತಟ್ಟೆಗೆ ಹಚ್ಕೋತೀವಲ್ಲ ಅದೇ ಸಾಕಾಗುತ್ತೆ. ನೋಡಿ ನೀರೆಲ್ಲ ಹಿಂಗ್ತಾ ಬರಬೇಕು. ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡಬೇಕು. ಜೊತೆಗೆ ತಳ ಬಿಡ್ತಾ ಬಂದಾಗ ಗೊತ್ತಾಗುತ್ತೆ, ಬೇಗನೆ ಆಗುತ್ತೆ ಸ್ನೇಹಿತರೆ ಇದು. ಇವಾಗ ನೋಡಿ ನಿಮ್ಗೆ ಏನಾರು ಇಷ್ಟ ಇತ್ತು ಅಂತಂದರೆ, ಕಾಯಿ ತುರಿ ಏನಾದ್ರು ದಪ್ಪ ದಪ್ಪ ಇತ್ತು ಅಂತಂದರೆ ಸುಮ್ಮನೆ ಜಸ್ಟು ಮಿಕ್ಸಿನಲ್ಲಿ ಒಂದೇ ಒಂದು ಸುತ್ತ ಆಡಿಸ್ಕೊಂಡು ಹಾಕ್ಕೊಂಡು ಮಾಡ್ಕೋಬೋದು. ಇವತ್ತು 3 ಐಟಮ್ ಮಾಡಿದ್ದೀನಿ, ಕಾಯಿ ಮಿಠಾಯಿ ಮತ್ತು ಶಂಕರ ಪೋಳಿ. ಇದ್ರ ಜೊತೆಗೆ ನೈಟು ಒಂದು 10 ಗಂಟೆಗೆ ರವಾ ಉಂಡೆ ಮಾಡಿಟ್ಕೊಂಡೆ. ಸೊ 3 ಮಾಡಿಟ್ಕೊಂಡಿದ್ದೀನಿ ಇವತ್ತು ಐಟಮ್ಸು. ಸ್ವೀಟು, ರವಾ ಉಂಡೆ, ಕಾಯಿ ಮಿಠಾಯಿ, ಶಂಕರ ಪೋಳಿ, ಚಕ್ಲಿ, ನಿಪ್ಪಟ್ಟು, ಜೊತೆಗೆ ಪುರಿ ಉಂಡೆ, ಇಷ್ಟು ಕರ್ಜಿಕಾಯಿ, ಇಷ್ಟು ಐಟಮ್ನ ಮಾಡಿದ್ದೀನಿ. ಸೊ ನೋಡಿ ಆಲ್ಮೋಸ್ಟ್ ಮುಗಿತಾ ಬಂತಿದ್ದು. ಈ ಥರ ನೀರೆಲ್ಲ ಡ್ರೈ ಆಗಿ ನಿಮಗೆ ತಳ ಬಿಡ್ತಾ ಬರುತ್ತೆ, ಒಂದು ಹದದಲ್ಲಿ ಗೊತ್ತಾಗುತ್ತೆ. ಇಲ್ಲ ಅಂತ ಜಾಸ್ತಿ ನೀವು ಫ್ರೈ ಮಾಡಿಬಿಟ್ರೆ ಏನಾಗುತ್ತೆ ಅಂತ ಅಂದರೆ ಪುಡಿ 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 ಆಗೋಗೋದಕ್ಕೆ ನಿಮಗೆ ಬಾಕ್ಸ್ ಶೇಪಲ್ಲಿ ಕಟ್ ಮಾಡೋದಕ್ಕೆ ಬರಲ್ಲ, ಪೀಸಸ್ ಬರಲ್ಲ. ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಥರ. ನೋಡಿ ತಿರುಗಿಸ್ತಾ ತಿರುಗಿಸ್ತಾ ಎಲ್ಲ ಒಟ್ಟಿಗೆ ಬರ್ತಾ ಇರುತ್ತೆ, ಬಾಣಲಿಗೆ ಒಂದು ಸ್ವಲ್ಪನೂ ಅಂಟಲ್ಲ. ನೀಟಾಗಿ ಪಾಕ ಬಂದಾಗ ನೋಡಿ ಈ ರೀತಿಯಾಗಿ ಗೊತ್ತಾಗುತ್ತೆ, ಈ ಥರ ತಿರುಗಿಸ್ತಾ. ಸೊ ಆ ಟೈಮಲ್ಲಿ ತುಂಬ ನೀರು ಇರಬಾರ್ದು, ತೆಳುವಾಗೂ ಇರಬಾರ್ದು, ನೀರೆಲ್ಲ ಫುಲ್ಲು ಸಂಪೂರ್ಣವಾಗಿ ಡ್ರೈ ಆಗಿರಬೇಕು. ಇವಾಗ ಒಂದು ಪ್ಲೇಟಿಗೆ ತುಪ್ಪ ಹಚ್ಕೊಂಡು, ಕಾಯಿ ಏನಾರು ಸ್ವಲ್ಪ ಇತ್ತು ಹೂರ್ಣ ಅಂತ ಅಂದರೆ ಚಿಕ್ಕ ಪ್ಲೇಟಿಗೆ ಅಂದರೆ ಒತ್ಕೊಳ್ಳಿ. ಇಲ್ಲ ಜಾಸ್ತಿ ಇತ್ತು ಅಂದರೆ ಈ ಥರ ದೊಡ್ಡ ಪ್ಲೇಟಿಗೆ ಹಾಕ್ಕೊಳ್ಳಿ. ಅಮ್ಮವ್ರ ಮನೆಗೆ ಮಾಡಿಕೊಟ್ಟಿದ್ದು ಇನ್ನೂ ಜಾಸ್ತಿ ಇತ್ತು, ಅಂದರೆ ಒಂದೊಂದು ಪೀಸು ಇಷ್ಟು ದಪ್ಪ ಬಂದಿತ್ತು. ಸೊ ನಾನು ದೊಡ್ಡ ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ ನೀಟಾಗಿ ಬಿಸಿನಲ್ಲೇ ಈ ಥರ ನೀಟಾಗಿ ತಟ್ಕೊಂಡ್ಬಿಡ್ಬೇಕು. ಇನ್ನು ನೀರೇ ಹಾಕಿ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಅಂತಂದರೆ ಕೈಯಲ್ಲಿ ತಟ್ತೀನಿ ನಾನು, ಸ್ವಲ್ಪ ಎಲ್ಲ ನೀಟಾಗಿ ಕೂರ್ಲಿ ಕಾಯಿ ಅಂತ ಹೇಳ್ಬಿಟ್ಟು. ಬಿಸಿ ತುಂಬ ಇರುತ್ತೆ, ಇಲ್ಲ ಅಂತಂದರೆ ನೀಟಾಗಿ ಬರಲ್ಲ, ಎಲ್ಲ ಪುಡಿ 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 ಆಗೋಗ್ಬಿಡುತ್ತೆ. ನೋಡಿ ಈ ಥರ ನೀಟಾಗಿ ಬಿಸಿನಲ್ಲೇ ತಟ್ಬಿಟ್ಟು ಪೀಸಸ್ನ ಕಟ್ ಮಾಡಿ ಏನು ಮಾಡ್ತೀನಿ ಗೊತ್ತಾ, ಚೆನ್ನಾಗಿ ಬರಬೇಕು ಅಂತಂದರೆ ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇರಬೇಕು, ಅಂದರೆ ತಣ್ಣಗಾಗಬೇಕು ಅದು. ಈ ಐಸ್ ಚೇಂಬರ್ ಏನಿರುತ್ತೆ ಅದರಲ್ಲಿ ಒಂದು 5 ನಿಮಿಷ ಇಟ್ಬಿಡ್ತೀನಿ. ನೋಡಿ ನಾನು ಟೌನ್ಗೆ ಹೋಗಬೇಕು, ಟೈಮ್ ಆಲೇ ಒಂದು 3 ಗಂಟೆ ಮೇಲಾಗಿದೆ. ಮನೆಯವ್ರು ಇನ್ನೇನು ಸುಜಿತ್ನ ಕರ್ಕೊಂಬರಕ್ಕೆ ಹೊರಡ್ತಾರೆ. ಸೊ ನನಗೂ ಸ್ವಲ್ಪ ಬ್ಯಾಂಕಲ್ಲಿ ಬೇರೆ ಕೆಲಸ ಆಯಿತು. ಸೊ ಎಲ್ಲನೂ ಮುಗಿಸ್ಕೊಂಬರ್ಬೇಕು, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಮನೆಯವ್ರನ್ನೂ ಕಳಿಸಿ ಆಮೇಲೆ ನಾನು ಹೊರಟಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಲಾಸ್ಟಲ್ಲಿ ನಾನು ಓಪನ್ ಮಾಡಿ ತೋರ್ಸೋಕ್ಕಾಗಲಿಲ್ಲ, ಯಾಕೆಂದರೆ ಫುಲ್ಲು ಬ್ಯುಸಿ ಆಗಿಬಿಟ್ಟೆ. ನೋಡಿ ಎಷ್ಟು ನೀಟಾಗಿ ಪೀಸಸ್ ಬರ್ತಾ ಇದೆ ಅಂದರೆ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ. ತುಂಬ ಚೆನ್ನಾಗಿ ಬಂದಿತ್ತು. ಅಮ್ಮವ್ರ ಮನೆಗೆ ಮಾಡಿಕೊಟ್ಟಿದ್ದು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಗೆ ಮಾಡ್ಕೊಂಡಿರೋದು ಅಷ್ಟೇ ಚೆನ್ನಾಗಿ ಬಂದಿದೆ. ಪೀಸ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಮ್ಮ ಸಮೀಕ್ಷೆಗೆ ತುಂಬ ಇಷ್ಟ. ಸಮೀಕ್ಷಾ ಅಂದರೆ ನಮ್ಮ ಅಣ್ಣನ ಮಗಳಿಗೆ ಬಾಕ್ಸ್ ಸ್ವೀಟ್ ಮಾಡಿ ಅತ್ತೆ ಅಂತ ಹೇಳ್ತಿರ್ತಾಳೆ, ಯಾಕೆಂದರೆ ಪೀಸಸ್ ಅಷ್ಟು ಚೆನ್ನಾಗಿ ಬಂದಿರುತ್ತೆ, ನೀಟಾಗಿ ಕಟಿಂಗ್ ಆಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೇ. ಸೊ ಇದಕ್ಕೆ ಬೇಕಿದ್ರೆ ನೀವೇನಾದರೂ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಅಲಂಕಾರಕ್ಕೆ ಇಟ್ಕೋಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ನೀಟಾಗಿ ಒಂದು 5 ನಿಮಿಷ ಫ್ರಿಜ್ಜಲ್ಲಿಟ್ಟು 5-10 ನಿಮಿಷ ಹೊರಗೆ ತೆಗೆದು ಈ ಥರ ಬಿಸಿನಲ್ಲೇ ಕಟ್ ಮಾಡಿ ಇಡಬೇಕು. ಹೊರಗೆ ತೆಗೆದು ನೀಟಾಗಿ ಎಬ್ಬಿದ್ರೆ ನೋಡಿ ನೀಟಾಗಿ ಬರುತ್ತೆ. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ, ಏಕೆಂದರೆ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ಮತ್ತು ನನಗೆ ರಿಯಲಾಗಿ ಸಿಕ್ತಾಗೂ ಮೇಡಮ್ ಇದು ಕಾಯಿ ಮಿಠಾಯಿದು ವೀಡಿಯೋ ಹಾಕಿಲ್ವಾ ಅಂತ ಸುಮಾರು ಜನ ಕೇಳ್ತಾಯಿದ್ರಿ. ಸೊ ಹಾಗಾಗಿ ಅದರದ್ದೊಂದು ಸಣ್ಣ ಒಂದು ವೀಡಿಯೋನ ಹಾಕಿದ್ದೀನಿ. ಸೊ ಇವಾಗ ಕಾಯಿ ಮಿಠಾಯಿ ರೆಡಿ ಆಯಿತು. ಇವಾಗ ಏನು ಮಾಡ್ಕೋತಾ ಇದ್ದೀನಿ ಅಂದರೆ ಶಂಕರ ಪೋಳಿ. ಸೊ ಇಲ್ಲಿ ಒಂದು ಅರ್ಧ kg ಅಥವಾ ಒಂದು ಅರ್ಧ ಮುಕ್ಕಾಲು kg ತೊಗೊಂಡಿದ್ದೀನಿ ಮೈದಾ ಹಿಟ್ಟಿಗೆ ಆಲ್ರೆಡಿ ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡಿದ್ದೀನಿ ಮತ್ತು ಏಲಕ್ಕಿ ಪುಡಿನೂ ಕೂಡ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸೊ ಇದು ಶಂಕರ ಪೋಳಿ ತುಂಬ ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಬೇಕಾದ್ರೆ ಇದನ್ನು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು.
ಮೈದಾ ಹಿಟ್ಟು ಇಷ್ಟಪಡಲ್ಲ ಅನ್ನೋರು ಮೈದಾ ಹಿಟ್ಟು ಗೋಧಿ ಹಿಟ್ಟನ್ನು ಉಪಯೋಗಿಸ್ಬೋದು. ಇಲ್ಲ ಪರವಾಗಿಲ್ಲ ಹಬ್ಬದಲ್ಲಿ ಒಂದು ದಿವಸ ಅಲ್ವಾ ತಿಂದರೆ ಏನೂ ತೊಂದರೆ ಇಲ್ಲ ಅಂತ ಅನ್ನೋರು ಬೇಕಿದ್ದರೆ ಮೈದಾ ಹಿಟ್ಟಲ್ಲೇ ಮಾಡ್ಕೋಬೋದು. ನಾನು ಇವಾಗ ಮಾಡ್ತಾ ಇರೋದು ಮೈದಾ ಹಿಟ್ಟಲ್ಲಿ. ಇದಕ್ಕೆ ನಾನೊಂದು 3/4 kg ತೊಗೊಂಡಿದ್ದೀನಿ ಮೈದಾ ಹಿಟ್ಟು. ಇದಕ್ಕೆ ಸಕ್ಕರೆ ನೋಡ್ಕೊಂಡು ಹಾಕೋತಾ ಇದ್ದೀನಿ ಸಿಹಿಗೆ ಅನುಗುಣವಾಗಿ. ಸಿಹಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಇದು. ಸೊ ಯಾವುದೇ ಸ್ವೀಟ್ ಆದರೂ ಕೂಡ ಒಂದು ಚಿಟಿಕೆ ಉಪ್ಪು ಹಾಕಬೇಕಂತೆ. ಉಪ್ಪು ಹಾಕಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ. ಹಾಗಾಗಿ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಸಕ್ಕರೆ, ಮೈದಾ ಹಿಟ್ಟು ಮತ್ತು ಅದ್ರ ಜೊತೆಗೆ ಏಲಕ್ಕಿ ಪುಡಿ ಕೂಡ ಹಾಕಿದ್ದೀನಿ. ಅದು ಕೂಡ ಸ್ಕಿಪ್ ಆಗಿದೆ. ಏಲಕ್ಕಿ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡು ಇದಕ್ಕೆ 1 ಕಪ್ಪಷ್ಟು ತುಪ್ಪನ ಕಾಯಿಸಿ ಹಾಕ್ತಾ ಇದ್ದೀನಿ. ತುಪ್ಪ ನೋಡಿ ಈ ಥರ ಚಿರ್ರ್ ಅಂತ ಸೌಂಡ್ ಮಾಡಬೇಕು ಹಿಟ್ಟಿಗೆ ಹಾಕಿದ ತಕ್ಷಣ. ಬಿಸಿ ಇರುತ್ತೆ. ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀಟಾಗಿ ಕೈಯಲ್ಲಿ ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಹಾಕಬೇಕು ತುಪ್ಪ. ಆ ರೀತಿಯಾಗಿ ನೀಟಾಗಿ ಕಲಸಿ ಮಿಕ್ಸ್ ಮಾಡಬೇಕು. ಈ ಥರ ಕಲಸಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ 1 ಅವರು 2 ಅವರು ನೆನಿಬೇಕಿದು. ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬಿಸ್ಕೆಟು ತುಂಬ ಚೆನ್ನಾಗಿ ಬರುತ್ತೆ, ಅಂದರೆ ಶಂಕರಪೋಳಿ. ಸೊ ನಾನು ಬೆಳಗ್ಗೆ ಕಲಸಿಟ್ಟು ಇವಾಗ ಮಾಡ್ತಾ ಇರೋದು ಸಂಜೆ ಟೈಮಲ್ಲಿ. ತುಂಬ ಕೆಲಸ ಇದ್ದಿದ್ದರಿಂದ ನನಗಿದು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಮಕ್ಕಳಿಗೆಲ್ಲ ತುಂಬ ಇಷ್ಟ ಇದು. ಸೊ ಹಂಗಾಗಿ ಈಗ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗ ತುಪ್ಪನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಹಿಟ್ಟಿಗೂ ಆಗೋ ರೀತಿಯಾಗಿ ನೀಟಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೂ ನೀರು ಹಾಕಿ ಕಲಸಿಟ್ಬಿಡ್ತೀನಿ. 1-2 ಅವರ್ ಚೆನ್ನಾಗಿ ನೆಂದರೆ ಸಂಜೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕಲಸಿಡ್ತಾ ಇದ್ದೀನಿ ನೋಡಿ. ನೀಟಾಗಿ ಸ್ವಲ್ಪನೇ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಕಡಿಮೆನೇ ಹಾಕಬೇಕು, ಇಲ್ಲಾಂದರೆ ಪಾಯಸ ಥರ ಆಗೋಗ್ಬಿಡುತ್ತೆ. ಸ್ವಲ್ಪನೇ ನೀರು ಚುಮ್ಸ್ಕೊಂಡು ಇದನ್ನು ಕಲಿಸ್ಬೇಕು. ಯಾವುದೇ ಚಿರೋಟಿ ರವೆ ಹಾಕೋಂಗಿಲ್ಲ, ಏನೂ ಇಲ್ಲ. ಬರೀ ಮೈದಾ ಹಿಟ್ಟಿದ್ರೆ ಸಾಕು. ಯಾಕೆ ಇಷ್ಟೊಂದು ಮಾಡ್ತಾಯಿದ್ದೀನಿ, ಇಷ್ಟೊಂದು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಂತಂದರೆ ನಮ್ಮ ಅಣ್ಣಂಗೆ ತುಂಬ ಇಷ್ಟ. ಅಣ್ಣ ಅದಕ್ಕೆ ತುಂಬ ಇಷ್ಟ ಈ ಸ್ವೀಟ್ ಅಂತಂದರೆ. ಅವ್ರಿಗೂ ಕೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ಎಷ್ಟೊಂದು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನೋಡಿ. ಸಕ್ಕರೆ, ಮೈದಾ ಹಿಟ್ಟು, ಏಲಕ್ಕಿ ಪೌಡರು ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡೋ ಅಂಥದ್ದು. ಮೈದಾ ಹಿಟ್ಟಿಗೆ ಸ್ವಲ್ಪನೇ ನೀರು ಹಾಕ್ಕೊಬೇಕು. ಸ್ವಲ್ಪ ಹಾಕ್ಕೊಂಡು ಕಲಸಿ ಅದನ್ನು ನೆನೆಯೋದಕ್ಕೆ ಇಟ್ಬಿಡಬೇಕು. ಸೊ ಎಷ್ಟು ನೆನೆದ್ರೂ ಏನೂ ಆಗಲ್ಲ, ಇನ್ನೂ ತುಂಬ ಚೆನ್ನಾಗೇ ಬರುತ್ತೆ ಶಂಕರಪೋಳಿ. ತಕ್ಷಣ ಮಾಡ್ಬೋದು, ಅಂದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. 1-2 ಅವರ್ ಆದರೂ ಮಿನಿಮಮ್ 2 ಅವರ್ ಆದರೂ ನೆನೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸಾರಿ ಸ್ನೇಹಿತರೆ, ನೀರಲ್ಲಿ ಕಲಿಸ್ತಾ ಇಲ್ಲ, ನಾನು ಹಾಲಲ್ಲಿ ಕಲಿಸ್ತಾ ಇರೋದು. ಸೊ ಮಿಸ್ಟೇಕಾಗಿ ನೀರಂತ ಹೇಳ್ತಾ ಇದ್ದೀನಿ. ಸೊ ಹಾಲಲ್ಲಿ ಈ ಕಾಯಿಸಿ ತಣ್ಣಗಾಗಿರೋ ಅಂಥ ಹಾಲನ್ನು ನೋಡಿ ಹಾಕ್ಕೊಂಡು ಸ್ವಲ್ಪನೇ, ಜಾಸ್ತಿ ಬೇಕಾಗಲ್ಲ, 1 ಬೌಲಷ್ಟು ಬೇಕಾಗುತ್ತೆ ಅಷ್ಟೇ ನಿಮಗೆ ಹಾಲು. ತುಂಬ ಏನು ಹಾಲು ನೀರು ಹಿಡಿಯಲ್ಲ ಕಲಿಸೋದಕ್ಕೆ. 1 ಬೌಲಷ್ಟು ಹಾಲನ್ನ ತೊಗೊಂಡು, ತಣ್ಣಗಾಗಿರೋ ಹಾಲನ್ನ ತೊಗೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಈ ಹದದಲ್ಲಿದೆ, ತುಂಬ ಚೆನ್ನಾಗಿದೆ, ನೆನೆಯಬೇಕು ಚೆನ್ನಾಗಿ ಒಟ್ಟಿನಲ್ಲಿ. ಸೊ ಈ ಹದಕ್ಕೆ ಕಲಸಿ ಮುಚ್ಚಿಡ್ತಾ ಇದ್ದೀನಿ ನಾನು. 1-2 ಅವರು ಚೆನ್ನಾಗಿ ನೆನೆಯಲಿ ಅಂತ ಮುಚ್ಚಿಟ್ಟೆ. ಬಟ್ ತುಂಬಾ ಲೇಟ್ ಆಗೋಯಿತು ಇದನ್ನು ಮಾಡೋ ಅಷ್ಟರಲ್ಲಿ, ಈವ್ನಿಂಗ್ ಆಗೋಯಿತು. ಸೊ ಒಂದು 4:15 ಒಂದು 5 ಗಂಟೆ ಟೈಮಲ್ಲಿ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಬಂದು, ಅಂದರೆ ಕಾಯಿ ಮಿಠಾಯಿ ಮಾಡಿಟ್ಟು ಹೋಗಿದ್ದೆ. ಸೊ ಇದೊಂದು ಮಾಡಿರಲಿಲ್ಲ, ಟೈಮ್ ಆಗಿಬಿಡುತ್ತೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದಲ್ವ, ಹಾಗಾಗಿ ಅಂತ. ಮನೆಯವರು ಸುಜಿತ್ನ ಕರ್ಕೊಂಬರೋಕ್ಕೆ ಹೋದರು. ಸೊ ಬಂದ ನಂತರ ಇದೆಲ್ಲ ಮಾಡ್ಕೊತಾ ಇರೋ ಅಂಥದ್ದು ನೋಡಿ. ಎಣ್ಣೆ ಇದನ್ನು ಕರಿಬೇಕಾದ್ರೆ ಮೀಡಿಯಮ್ ಉರಿನಲ್ಲಿರಬೇಕು. ತುಂಬ ಕಾಯಿಸಿ ಹಾಕಿದ್ರೆ ಮೇಲೆಲ್ಲ ಕಪ್ಪಾಗುತ್ತೆ, ಒಳಗಡೆ ಬೇಯೋದಿಲ್ಲ. ಸೊ ಮೀಡಿಯಮ್ ಉರಿನಲ್ಲಿ ಮೀಡಿಯಮ್ ಆಗಿ ಆಯಿಲ್ ಕಾಯ್ದಿದ್ರೆ ಈ ಥರ ನೋಡಿ ನೀಟಾಗಿ ಶಂಕರಪೋಳಿಗಳು ಮಾಡ್ಕೋಬೋದು. ಸೊ ಶಂಕರಪೋಳಿ ಮಾಡಬೇಕಾದ್ರೆ ಈ ಬಿಸ್ಕೆಟ್ನ ಸ್ವಲ್ಪ ದಪ್ಪ ಇರಬೇಕು ಮೈದಾ ಹಿಟ್ಟು, ತುಂಬ ತೆಳುವಾಗೂ ಹರಿಬಾರ್ದು. ಸೊ ನಾನು ಒಂದು ವೀಡಿಯೋನಲ್ಲಿ ತೋರ್ಸೋಕ್ಕಾಗಿಲ್ಲ, ಯಾಕೆಂದರೆ ತುಂಬ ಬ್ಯುಸಿ ಇದ್ದಿದ್ದರಿಂದ. ಇನ್ನು ಸುಜಿತ್ ಬೇರೆ ಬಂದಿದ್ದಾನೆ, ಸೊ ಅವ್ನು ಇಟ್ಕೊಂಡು ಮಾಡೋಕ್ಕೆ ಆಗಲ್ಲ. ಹಾಗಾಗಿ ವೀಡಿಯೋಸ್ ಏನೂ ತೊಗೊಳಕ್ಕೆ ಹೋಗಲಿಲ್ಲ, ಅಂದರೆ ಫುಲ್ಲಾಗಿ ಮಾಡಿರೋ ಅಂಥದ್ದನ್ನು ವೀಡಿಯೋಸ್ ತೊಗೊಳಕ್ಕಾಗಿಲ್ಲ. ಇನ್ನು ರವೆ ಉಂಡೆ ಕೂಡ ನೈಟ್ ಮಾಡಿಟ್ಟಿದ್ದೀನಿ ನಾನು. ಇದಕ್ಕೆ ಸಕ್ಕರೆನೇ ಬಳಸಬೇಕು, ಇದಕ್ಕೆ ಬೆಲ್ಲ ಎಲ್ಲ ಬಳಸಿ ಮಾಡೋಕ್ಕಾಗಲ್ಲ, ಅಷ್ಟೊಂದು ಟೇಸ್ಟ್ ಬರಲ್ಲ ನೋಡಿ. ನೋಡ್ತಾ ಇದ್ದೀರಾ, ಎಣ್ಣೆಗೆ ಹಾಕಿದ ತಕ್ಷಣ ಒಂದೊಂದು ಬಿಸ್ಕೆಟು ಎಷ್ಟೆಷ್ಟು ದಪ್ಪ ಹಾಕ್ತಾಯಿದೆ ಅಂತ ಅಂದರೆ
ಈ ಥರ ಬರಬೇಕು ನೋಡಿ. ಈಗ ಹಾಕ್ತಾ ಇದ್ದೀನಲ್ಲ ಅಷ್ಟಿಷ್ಟು ದಪ್ಪ ಇರಬೇಕು. ತುಂಬ ಈಸಿ ಸ್ನೇಹಿತರೆ, ಯಾರು ಬೇಕಾದ್ರೂ ಮನೆಯಲ್ಲಿ ಟ್ರೈ ಮಾಡ್ಬೋದು. ಅಥವಾ ಪಾಕ ಮಾಡೋಂಗಿಲ್ಲ, ಏನೂ ಇಲ್ಲ, ತಿನ್ನೋದಕ್ಕೆ ಎಷ್ಟು ದಿವಸ ಬೇಕಾದರೂ ಒಂದು 15 ದಿವಸ ಇಟ್ಕೊಂಡು ನೀವು ತಿನ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ ತಿರುವು ಹಾಕೋಣ. ಹಾಕಿದ ತಕ್ಷಣ ಹಾಕಬಾರ್ದು. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಷ್ಟೆಷ್ಟು ದಪ್ಪ ಆಗಿದೆ, ಒಂದೊಂದು ಊದಿದೆ ಎಷ್ಟು ಚೆನ್ನಾಗಿ ಅಂತ. ಈ ಥರ ಬರಬೇಕು ಶಂಕರಪೋಳಿ. ಸೊ ಇದೇನಿಲ್ಲ, ಗೋಲ್ಡನ್ ಬ್ರೌನ್ ಬಂದಿದ್ದ ತಕ್ಷಣ ಇದನ್ನು ಎತ್ತಿಟ್ಬಿಟ್ರೆ ಸೊ ನಿಮಗೆ ಎಣ್ಣೆಯಿಂದ ತೆಗೆದಾಗ ಸಾಫ್ಟ್ ಅನ್ನಿಸ್ತಾ ಇರುತ್ತೆ. ಅಂದರೆ ತಣ್ಣಗೆ ಹಾಕಬೇಕು. ತಣ್ಣಗಾದ್ಮೇಲೆ ಕ್ರಿಸ್ಪಿ ಆಗೋಂಥದ್ದು ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಹಬ್ಬದ ತಿಂಡಿಗಳೆಲ್ಲ ನಾನು ಇವತ್ತಿನ ಒಂದು ಬ್ಲಾಗಲ್ಲಿ ಮುಗಿಸಿದ್ದೀನಿ. ಸೊ ಮುಂದಿನ ಬ್ಲಾಗಲ್ಲಿ ಸ್ನೇಹಿತರೆ, ಹಬ್ಬದ ಹಿಂದಿನ ದಿವಸದ ತಯಾರಿ ಹೇಗಿತ್ತು, ಹೇಗೆಲ್ಲ ಅರೇಂಜ್ ಮಾಡಿಕೊಂಡೆ, ಸ್ಯಾರಿ ಡ್ರಾಪಿಂಗ್ ಹೇಗೆ ಮಾಡಿದೆ, ಸೊ ಒಬ್ಬಳೇ ಎಲ್ಲ ಹೇಗೆ ಮಾಡಿಕೊಂಡೆ ಏನು ಅಂತ ನೆಕ್ಸ್ಟ್ ಒಂದು ಬ್ಲಾಗಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಹೀಗೇ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಸೊ ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವೀಡಿಯೋಸ್ ಏನಾದರೂ ಇವತ್ತಿನ ಒಂದು ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಇನ್ನು ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ ಎಲ್ರಿಗೂ.